ತಿಳಿದಿರುವಂತೆ ಮಂಗಳೂರಿನ ನಗರ ಭಾಗದಲ್ಲಿ ಒಂದು ವಾರಗಳಿಂದ ನಿರಂತರವಾಗಿ ಭಜರಂಗದ ಕಾರ್ಯಕರ್ತರಿಂದ ಮಾಹಿತಿಯನ್ನು ಪಡೆದು ಪೊಲೀಸ್ ಇಲಾಖೆ ಕಾರ್ಯಾಚರಣೆಯನ್ನು ಮಾಡ್ತಾ ಬಂದಿದೆ. ಸುಮಾರು 1 ಟನ್ಗಿಂತಲೂ ಅಧಿಕ ಗೋಮಾಂಸವನ್ನು ಪೊಲೀಸ್ ಇಲಾಖೆ ಅದನ್ನು ಹಿಡಿದಿದೆ. ಮತ್ತೆ ಅದಕ್ಕೆ ಎಫ್ಐಆರ್ಗಳನ್ನು ಮಾಡಿದೆ. ಮತ್ತೆ ಗೋಮಾಂಸದ ನಾವು ಹಿಂದಿನಿಂದ ಹೇಳ್ತಾ ಬಂದಿದ್ದೀವಿ. ಭಜರಂಗಳ ನಿರಂತರವಾಗಿ ಈ ಬಗ್ಗೆ ದೇಶಾದ್ಯಂತ ಹೋರಾಟಗಳನ್ನು ಮಾಡಿದೆ. ಗೋವು ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರ, ಅದನ್ನು ರಕ್ಷಣೆ ಮಾಡುವಂತಹ ಕಾರ್ಯ ಈ ಹಿಂದೂ ಸಮಾಜದ್ದು, ಅದನ್ನು ನಿರಂತರವಾಗಿ ಮಾಡ್ತಾನೆ ಬಂದಿದೆ. ಆದರೆ ನಿರಂತರವಾಗಿ ಗೋವನ್ನು ಕದ್ದು ತರುವಂತಹ ಒಂದು ಕಟುಕರ ತಂಡ, ಜಿಹಾದಿಗಳ ತಂಡ, ಆನಂತರ ನಿರಂತರವಾಗಿ ಈ ರೀತಿಯಾಗಿ ಗೋವನ್ನ ಎಲ್ಲೋ ಒಂದು ಕಡೆ ಕಸಾಯಿಖಾನೆಗಳಲ್ಲಿ ಮಾಂಸಗಳನ್ನು ಮಾಡಿ ಅದನ್ನ ಬೇರೆ ಬೇರೆ ಕಡೆ ಬೀಫ್ ಸ್ಟಾಲ್ಗಳಿಗೆ ಕೊಂಡೋಗುವಂಥದ್ದು ಮತ್ತು ಬೇರೆ ಬೇರೆ ಹೋಟೆಲ್ಗಳಿಗೆ ಕೊಡುವಂಥ ಕೆಲಸಗಳನ್ನು ಈ ರೀತಿಯಾಗಿ ನಿರಂತರವಾಗಿ ನಡೀತಾ ಇದೆ. ಆದರೆ ಇತ್ತೀಚೆಗೆ ಅಂತೂ ಅವ್ಯಾಹತವಾಗಿ ಈ ಗೋವಿನ ಹತ್ಯೆ ವಧೆ ಇರ್ಬೋದು ಮತ್ತು ಅದರ ಮಾಂಸವನ್ನು ಕದ್ದುಕೊಂಡು ಹೋಗುವಂಥದ್ದು ನಿರಂತರವಾಗಿ ನಡೀತಾ ಇದೆ. ನಮಗೆ ಗೊತ್ತಿರುವ ಹಾಗೆ ಅಧಿಕೃತವಾಗಿ ಇಡೀ ಕರ್ನಾಟಕದಲ್ಲಿ 3 ಗೋವಿನ 3 ಕಸಾಯಿಖಾನೆಗಳು, ಅದು ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಹುಬ್ಬಳ್ಳಿಗಳಲ್ಲಿ. ಆದರೆ ಯಾವ ಪರಿಸರ ನಿಗಮ ಇದೆ ಅದರ ಅನುಮತಿ ಸಿಗದ ಕಾರಣ ನಮಗೆ ಗೊತ್ತಿದ್ದ ಹಾಗೆ ಕುದ್ರೋಳಿಯ ಕಸಾಯಿಖಾನೆ ಈಗಾಗಲೇ ಅದು ಸ್ಥಗಿತಗೊಂಡು ಸುಮಾರು 2 ವರ್ಷ ಆಗಿದೆ. ಆದರೆ ಸ್ಥಗಿತಗೊಂಡ ನಂತರ ಕೂಡ ಮಂಗಳೂರು ಜಿಲ್ಲೆ ಇರ್ಬೋದು, ಮಂಗಳೂರು ನಗರ ಭಾಗಗಳಲ್ಲಿ ಇರ್ಬೋದು, ಸುಮಾರು 200ಕ್ಕೂ ಅಧಿಕ ಕಸಾಯಿಖಾನೆಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಅದರ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ಅಂದ್ರೆ ನಿಮಗೆ ಒಂದು ಕಸಾಯಿಖಾನೆ ಇಲ್ಲ, ಆದ್ರೆ 200 ಬೀಫ್ ಸ್ಟಾಲ್ಗಳು ಮಂಗಳೂರಿನಾದ್ಯಂತ ತನ್ನ ವ್ಯವಹಾರಗಳನ್ನು ನಡೀತಾ ಇದೆ ಅಂತ ಹೇಳಿದ್ರೆ ಆ ಗೋವನ್ನ ಅಥವಾ ಏನು ಇವತ್ತು ಬೀಫ್ ಅಂತ ಹೇಳ್ತೀವಿ ಅದೇ ಮಾಂಸದ ನಡೀತಾ ಇದೆ, ಅದೆಲ್ಲಿ ಆಗ್ತಾ ಇದೆ ಅದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ ಪೊಲೀಸ್ ಇಲಾಖೆಗೆ ಅಥವಾ ನಮ್ಮ ಮಂಗಳೂರಿನ ನಗರ ಪಾಲಿಕೆಗೆ, ಮಹಾನಗರ ಪಾಲಿಕೆಗೆ ನಾವು ಪ್ರಶ್ನೆಯನ್ನು ಮಾಡಬೇಕಾಗಿದೆ. ನೀವು ಏನು ಮಾಡ್ತಾ ಇದ್ದೀರಿ ಎಂಬುದರ ಬಗ್ಗೆ. ಒಟ್ಟು ಈ ರೀತಿಯಾಗಿ ನಮಗೆ ಇಡೀ ಮಂಗಳೂರು ಇರ್ಬೋದು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಇರ್ಬೋದು, ಮಂಗಳೂರು ವಿಭಾಗದಲ್ಲಿ ಕೇವಲ ಗೋವಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಘಟನೆಗಳು ನಡೆದಿದೆ. ಅದು ಸಮಾಜದಲ್ಲಿ ಶಾಂತಿಯನ್ನು ಕೆಡಿಸುವಂತಹ ಘಟನೆಗಳು. ಯಾಕೆ ಸಮಾಜದಲ್ಲಿ ಶಾಂತಿ ಕೆಡಿಸ್ತಾ ಇದೆ ಅಂತ ಹೇಳಿದ್ರೆ ಹಿಂದೂಗಳ ಶ್ರದ್ಧಾ ಬಿದ್ದು ಗೋವನ್ನ ಕದ್ದು ಕಡಿಯುವಂತಹ ಕೆಲಸ, ಅದರ ಜೊತೆ ರಾತ್ರಿ ತಲವಾರುಗಳನ್ನು ಹಿಡಿದುಕೊಂಡು ಗೋವನ್ನ ಹಟ್ಟಿಯಿಂದ ಕದ್ದುಕೊಂಡು ಹೋಗುವಂತ ಯಾವ ಜಿಹಾದಿಗಳನ್ನ ಕೆಲಸ ಮಾಡ್ತಾ ಇದೆ. ಅದರ ವಿರುದ್ಧ ಇವತ್ತು ಭಜರಂಗದ ಕಾರ್ಯಕರ್ತರು ರಸ್ತೆಯಲ್ಲಿ ನಿಂತು ಅದನ್ನು ತಡೆದು ಅದನ್ನು ಹಿಡಿದುಕೊಟ್ರೆ ಪೊಲೀಸ್ ಇಲಾಖೆ ಇರ್ಬೋದು, ಅದರ ಬೇರೆ ಬೇರೆ ವಿಚಾರಗಳಲ್ಲಿ ಇರ್ಬೋದು, ಈ ರೀತಿಯ ಗಲಭೆಗಳು ಮಂಗಳೂರಿನಲ್ಲಿ ಆನಂತರ ಬಂದ್ ಇರ್ಬೋದು, ಈ ರೀತಿಯಾಗಿ ಹಲವಾರು ಘಟನೆಗಳು ನಡೆದಿದೆ. ನಮ್ಮ ಕಾರ್ಯಕರ್ತರ ಬಲಿದಾನಗಳು ಕೂಡ ನಡೆದಿದೆ. ಪ್ರಶಾಂತ್ ಪೂಜಾರಿ ಇರ್ಬೋದು, ಪುತ್ತೂರಿನ ಗುರುಕೃಷ್ಣ ಎನ್ನುವಂತಹ ನಮ್ಮ ಕಾರ್ಯಕರ್ತರ ಹತ್ಯೆ ಆಗಿದೆ. ಅದು ಕೂಡ ಈ ಗೋ ಮಾಫಿಯಾದಿಂದಲೇ ಅಂತ ಗುಮಾನಿ ಇದೆ. ಈ ರೀತಿಯಾಗಿ ಭಾರಿ ದೊಡ್ಡದಾಗಿ ಗೋವಿನ ಬಗ್ಗೆ, ಗೋವಿನ ವಿಚಾರವಾಗಿ ಈ ಭಾಗದಲ್ಲಿ ಹಲವಾರು ರೀತಿಯಾಗಿ ನಮ್ಮ ಮೇಲೆ ಒಂದು ರೀತಿಯ ದಾಳಿ ಅಂತ ಹೇಳಬಹುದು. ಈ ರೀತಿಯಾಗಿ ಈ ಕಾಲಘಟ್ಟದಲ್ಲಿ ನಿರಂತರವಾಗಿ 1 ವಾರದಲ್ಲಿ 1 ಟನ್ಗಿಂತ ಅಧಿಕ ಮಾಂಸವನ್ನ ಹಿಡಿದಿದ್ದಾರೆ. ನಮ್ಮ ಭಜರಂಗದ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಏನು ಮಾಡ್ತಾ ಇದೆ? ಪೊಲೀಸ್ ಇಲಾಖೆ ಹಿಡಿದಿದ್ದಾರೆ, ನಾವು ಕೊಟ್ಟಂತ ಮಾಹಿತಿಯನ್ನು ತಕ್ಷಣ ಅದಕ್ಕೆ ಸ್ಪಂದಿಸಿದ್ದಾರೆ, ಸರಿ ಇದೆ. ಆದರೆ ಉಳಿದಂತೆ ಕೇವಲ ನಾವು ಬಿಟ್ಟರೆ ನಮಗೆ ಬಂದ ಮಾಹಿತಿ ಬಿಟ್ಟರೆ ಬೇರೆ ಯಾವುದೇ ಗೋವಿನ ಮಾಂಸ ಹೋಗ್ತಾ ಇಲ್ವಾ ಹಾಗಾದ್ರೆ, ಅಥವಾ ಗೋಗಳನ್ನು ಕತ್ಕೊಂಡು ಹೋಗ್ತಾ ಇಲ್ವಾ ರಸ್ತೆಗಳಿಂದ? ಅದಕ್ಕೋಸ್ಕರ ಪೊಲೀಸ್ ಇಲಾಖೆಗೆ ನಾವು ಅತ್ಯಂತ ಆಗ್ರಹಪೂರ್ವಕವಾಗಿ ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನೀವು ತಕ್ಷಣ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು.
ನಡೀತಾ ಇದೆ, ಇದನ್ನು ತಕ್ಷಣವಾಗಿ ನಿಲ್ಲಿಸಬೇಕು. ನಾವಿವತ್ತು ಕಾನೂನಿನಲ್ಲಿ ಏನಿದೆ, ಇವತ್ತು ಗೋವನ್ನ ಕದ್ದುಕೊಟ್ಟ ವಾಹನಗಳನ್ನು ಮುಟ್ಟುಗೋಲು ಹಾಕಬೇಕು. ಎಲ್ಲಿ ಅದರ ಹಿಂದಿರುವಂತಹ ಯಾವ ವ್ಯವಸ್ಥಿತವಾದಂತಹ ತಂಡಗಳಿದೆ ಅದನ್ನ ಹಿಡಿಬೇಕು. ಆನಂತರ ಅದರ ಹಿಂದಿರುವಂತಹ ಹುನ್ನಾರಗಳೇನಿದೆ ಅದನ್ನ ಕಂಡುಹಿಡಿಬೇಕು. ಅದರ ಹಿಂದೆ ಯಾವ ರೀತಿಯ ಮಾಫಿಯಾ ಇದೆ, ಯಾವ ವ್ಯಕ್ತಿ ಇದ್ದಾರೆ ಅದನ್ನ ಕಂಡು ಹಿಡಿದು ಅದನ್ನ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸವನ್ನ ಮಾಡಬೇಕು. ಈ ಎಲ್ಲ ಕೆಲಸ ಕಾರ್ಯಗಳಿಂದ ಈ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆದರೆ ಇಲ್ಲಿ ಶಾಂತಿಯುತವಾಗಿ ಇರ್ಬೋದು. ಇಲ್ಲಾಂದ್ರೆ ಇವತ್ತು ಯಾವುದೋ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವಂತ ಸರ್ಕಾರದಿಂದ ನೀವು ಪೊಲೀಸ್ ಇಲಾಖೆ ಸುಮ್ಮನೆ ಕೂತು ಅಥವಾ ಇವತ್ತಿನ ನಮ್ಮ ಜಿಲ್ಲಾಡಳಿತ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಈ ರೀತಿಯಾದಂತಹ ಶಾಂತಿಯನ್ನು ಕೆಡಿಸುವಂತ, ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತ ಕೆಲಸಗಳು ಘಟನೆಗಳು ಮುಂದೆ ಕೂಡ ಆಗುವುದು. ನಮಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ. ಎಲ್ಲೆಲ್ಲಿ ಅನಧಿಕೃತವಾಗಿ ಕಸಾಯಿಖಾನೆಗಳಿದೆ, ಆ ಕಸಾಯಿಖಾನೆಗಳು ಎಲ್ಲೆಲ್ಲಿವೆ ಎನ್ನುವುದರ ಬಗ್ಗೆ ಅನೇಕ ಸ್ವಲ್ಪ ಮಾಹಿತಿ ಇದೆ. ಅದನ್ನು ಸಿಕ್ಕಿರುವಂತೆ ಸುರತ್ಕಲ್ಲಿರ್ಬೋದು, ಜೋಕಟ್ಟೆ, ತಣ್ಣೀರುಬಾವಿ, ಫರಂಗಿಪೇಟೆ, ಈ ರೀತಿ ಹಲವಾರು ಕಡೆಗಳಲ್ಲಿ ಕಸಾಯಿಖಾನೆಗಳು ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಾ ಇದೆ. ಅಂತಹ ಕಡೆಗಳಲ್ಲಿರುವಂತಹ ಕಸಾಯಿಖಾನೆಗಳಿಗೆ ದಾಳಿಯನ್ನು ಮಾಡಬೇಕು, ತಕ್ಷಣ ಬಂಧಿಸಬೇಕು. ಇವತ್ತು ಗೋವಿನ ಪರವಾಗಿ ಭಾರಿ ಹೋರಾಟಗಳನ್ನು ಮಾಡಿದಂತಹ ನಮ್ಮ ಕಾರ್ಯಕರ್ತರ ಮೇಲೆ, ಅದು ಜಯಪ್ರಕಾಶ್ ಇರ್ಬೋದು, ಅಂತವರ ಕಾರ್ಯಕರ್ತರ ಮೇಲೆ ಗುಂಡ ಕಾಯ್ದೆಯನ್ನು ಹಾಕ್ತೀರಿ ನೀವು, ಪೊಲೀಸ್ ಇಲಾಖೆ ಗುಂಡ ಕಾಯ್ದೆಯನ್ನು ಹಾಕ್ತದೆ. ಆದ್ರೆ ನಮ್ಮ ಶ್ರದ್ಧೆಯನ್ನು ಗೋವನ್ನ ಕದ್ದುಕೊಂಡು ಹೋಗುವಂಥದ್ದು, ಅದರಲ್ಲಿ ಅದನ್ನು ಕಸಾಯಿ ಮಾಡಿ ಶ್ರದ್ಧೆಯನ್ನು ಪ್ರಶ್ನೆ ಮಾಡುವಂತಹ ನಾವು ಜಿಹಾದಿಗಳಿದ್ದಾರೆ, ಅವರಿಗೆ ನೀವು ಒಂದು ದಿವಸದಲ್ಲಿ ಏನಾಗುತ್ತೆ, ಯಾಕೆ ಗುಂಡ ಕಾಯ್ದೆ ಹಾಕಲಿಲ್ಲ? ನೀವು ವಾಹನಗಳನ್ನು ಮುಟ್ಟುಗೋಲು ಹಾಕ್ತೀರಿ, ವಾಹನಗಳ RC ಓನರ್ ಯಾರು ಅವರನ್ನ ಇವತ್ತಿನವರೆಗೆ ಬಂಧನ ಆಗಲಿಲ್ಲ. ಪೊಲೀಸ್ ಇಲಾಖೆಯನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಪೊಲೀಸ್ ಇಲಾಖೆ ತಕ್ಷಣ ಕಾರ್ಯಾಚರಣೆಯ ಕೆಲಸವನ್ನು ಮಾಡಬೇಕು. ಇಲ್ಲದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅಂದ್ರೆ ತಕ್ಷಣ ನಾವೆಲ್ಲ ಹಿರಿಯರೆಲ್ಲ ಪ್ರಮುಖರೆಲ್ಲ ಸೇರಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಿದ್ದಾರೆ, ಸೇರಿ ಒಂದು ದಿನಾಂಕವನ್ನು ನಿಶ್ಚಯ ಮಾಡ್ತೇವೆ. ನಾವು ಪ್ರತಿಭಟನೆಯನ್ನ ಮಾಡಬೇಕೆನ್ನುವಂತ ಯೋಚನೆ ಇದೆ. ಮಂಗಳೂರು ಜಿಲ್ಲೆಯಲ್ಲಿ ನಾವು ಪ್ರತಿಭಟನೆ, ಯಾವ ಗೋವಿನ ಹತ್ಯೆ ನಡೀತಾ ಇದೆ, ಯಾವ ಗೋವಂಶದ ಕಸಾಯಿಖಾನೆಗಳು ಅಕ್ರಮ ಕಸಾಯಿಖಾನೆಗಳಿದೆ, ಇದಕ್ಕೆಲ್ಲದಕ್ಕೂ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಹಿಂದೂ ಸಮಾಜವನ್ನು ಸೇರಿಸಿಕೊಂಡು ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಎನ್ನುವಂತ ಎಚ್ಚರಿಕೆಯನ್ನು ನೀಡ್ತಾ, ಒಟ್ಟು ನಮ್ಮ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹಲವಾರು ಕಡೆ ಮಾಂಸದ ಅಂಗಡಿಯ ಲೈಸೆನ್ಸ್ ತೆಗೆದುಕೊಂಡು ದನದ ಮಾಂಸವನ್ನು ಮಾರಾಟ ಮಾಡಲಾಗ್ತಿದೆ. ಅದರ ಮೇಲೆ ನಿಗಾ ಇಟ್ಟು ಅಲ್ಲಿಗೆ ಎಲ್ಲಿಂದ ಗೋಮಾಂಸ ಬರ್ತಾ ಇದೆ ಎನ್ನುವುದರ ಬಗ್ಗೆ ಕೂಡ ಅದರ ಮೂಲವನ್ನ ಕಂಡುಹಿಡಬೇಕೆನ್ನುವಂತಹ ಆಗ್ರಹವನ್ನ ಮಾಡ್ತಾ, ಮತ್ತೆ ನಮ್ಮ ಸರ್ಕಾರವನ್ನ ನಾವು ಭಾರಿ ಆಗ್ರಹಪೂರ್ವಕವಾಗಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಇಂದಿನ ಸರ್ಕಾರ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಗೋಶಾಲೆಗಳನ್ನ ಮಾಡಬೇಕೆನ್ನುವಂಥದ್ದು ಅದನ್ನ ಮಂಜೂರನ್ನ ಮಾಡಿತ್ತು. ಮತ್ತೆ ಈ ಸರ್ಕಾರ ಅದನ್ನು ಅನುಷ್ಠಾನ ಮಾಡಬೇಕೆನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ. ಕೇವಲ ನೀವು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಬೇಡಿ, ಇವತ್ತು ಗೋವನ್ನ ರಕ್ಷಿಸುವಂತ ಕೆಲಸವನ್ನ, ಗೋಮಾತೆಯನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ನೀವು ಮಾಡಿ ಎನ್ನುವಂತಹ ಕಿವಿಮಾತನ್ನು ಹೇಳ್ತಾ, ನೀವು ಎಲ್ಲಾ ಜಿಲ್ಲೆಗಳಲ್ಲಿ ಗೋಶಾಲೆಯನ್ನು ತೆರೆಯಿರಿ. ಇವತ್ತು ನೀವು ಇದ್ದಂತಹ ಗೋಶಾಲೆಗಳಿಗೆ ಅನುದಾನವನ್ನ ಕಮ್ಮಿ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಆದ್ರೆ ನಮ್ಮ ಆಗ್ರಹ ಇದೆ, ಎಲ್ಲಾ ಜಿಲ್ಲೆಗಳಲ್ಲಿ ನೀವು ಗೋಶಾಲೆಗಳನ್ನ ತೆರಿಬೇಕು, ಗೋಶಾಲೆಗಳನ್ನ ಮಾಡಬೇಕು. ಅದರಲ್ಲಿ ಯಾವ್ಯಾವ ಗೋಗಳಿದೆ ಅದನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಸಂವಿಧಾನದ ಅಡಿಯಲ್ಲಿ ನಾವು ಮೊದಲಿಗೆ ಮಾಡಬೇಕಾಗಿರುವಂತಹ ಪ್ರತಿಭಟನೆ, ಒಟ್ಟು ನಮಗೆ ನಡೆಯುವಂತ, ನಮ್ಮ ವಿರುದ್ಧ ನಡೆಯುವಂತ ಯಾವ ವಿಚಾರಗಳಿದೆ ಅದಕ್ಕೆ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಸಂವಿಧಾನದ ಅಡಿಯಲ್ಲಿ ಇರುವಂತದ್ದು ಪ್ರತಿಭಟನೆಯನ್ನು ಮಾಡ್ತೀವಿ. ಅದರ ಹೋರಾಟಗಳು ನಿತ್ಯ ನಿರಂತರ, ಅದರ ಮುಂದಿನ ನಡೆಯೋದು ನಮ್ಮ ಹಿರಿಯರು ಏನಂತ ನಿಶ್ಚಯ ಅಲ್ಲ. ಗೋವನ್ನ ರಕ್ಷಣೆ ಮಾಡುವಂತ ಕೆಲಸ ಅದು ವಿಶ್ವ ಹಿಂದೂ ಪರಿಷತ್, ಯಾವುದೇ ಸರ್ಕಾರ, ಅದು ಬಿಜೆಪಿ, ಕಾಂಗ್ರೆಸ್, ಯಾವುದೇ ಸರ್ಕಾರ ಬರಲಿ, ನಮಗೆ ಸರ್ಕಾರ ಮುಖ್ಯ ಪ್ರಶ್ನೆ ಅಲ್ಲ. ನಮ್ಮ ಕೆಲಸ ಏನು, ಇವತ್ತು ವಿಶ್ವ ಹಿಂದೂ ಪರಿಷತ್ನ ಕೆಲಸ ನಮ್ಮ ಶ್ರದ್ಧೆಗೆ ಯಾರು ಪೆಟ್ಟು ತರ್ತಾರೆ ಅದರ ವಿರುದ್ಧ ಹೋರಾಟ, ಮತ್ತೆ ನಮ್ಮ ಶ್ರದ್ಧೆಯನ್ನು ರಕ್ಷಣೆ ಮಾಡುವಂತ ಕೆಲಸ ಒಂದು. ಎರಡನೇದು, ಬಜರಂಗದಳದ ಕಾರ್ಯಕರ್ತರಿಗೆ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರಿಗೆ ಕೇಸ್ಗಳನ್ನು ಹೊಸದೇನಲ್ಲ, ನಾವು ಕೇಸ್ಗಳನ್ನ ಹಾಕಿಸಿಕೊಂಡಿರುವಂತದ್ದು ಗೋವನ್ನ ರಕ್ಷಣೆ ಮಾಡಲಿಕ್ಕೆ. ನೀವು ಹೇಳಿದ ಹಾಗೆ ಸರ್ಕಾರಗಳು ಬರ್ತವೆ, ಅವರಿಗೆ ಪೂರಕವಾಗಿ ಕೆಲಸಗಳನ್ನ ಮಾಡ್ತದೆ. ಆದ್ರೆ ನಾವು ಸರ್ಕಾರಗಳು ಇರುವಾಗ ನಾವು ಎಲ್ಲ
ಬಿಜೆಪಿ ಸರ್ಕಾರ ಇರುವಾಗ ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ಹಾಕಿದಂತ ಕೇಸ್ಗಳನ್ನು ತೆಗಿಬೇಕೆನ್ನುವುದರ ಬಗ್ಗೆ ಪ್ರಯತ್ನಗಳನ್ನು ಮಾಡಿದ್ದೇವೆ. ಅದು ಅಂದ್ರೆ ಯಾವುದೇ ಆ ಕೇಸ್ಗಳಲ್ಲಿ ಆಗದೇ ಇರುವಂತಹ ಕಾರ್ಯಕರ್ತರ ಕೇಸ್ಗಳನ್ನು ಹಿಂಪಡೆಯಲಾಗಿದೆ. ಒಂದಷ್ಟು ಕಾರ್ಯಕರ್ತರ ಮೇಲೆ ಕಾನೂನಿನ ತೊಂದರೆಯಿಂದಾಗಿ ಕೇಸ್ಗಳು ಹಿಂಪಡೆಯದೆ ಇರಬಹುದು. ಅಂದ್ರೆ ಸುಮೋಟೋ ಹಾಕಿರುವಂತಹ ಕೇಸ್ಗಳು, ಈ ರೀತಿಯ ಕೇಸ್ಗಳು ಅದು ಹಿಂಪಡೆಯಲಾಗಿದೆ. ನಾವು ಪೊಲೀಸ್ ಇಲಾಖೆ ಮತ್ತು ಒಟ್ಟು ವಿಚಾರವನ್ನ ಸಮಾಜಕ್ಕೆ ತಿಳಿಸುವಂತ ಕಾರ್ಯ. ಗೊತ್ತಿರ್ಬೋದು, ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ನಿರಂತರವಾಗಿ ಗೋವಿನ ಬಗ್ಗೆ ಜಾಗೃತಿ ಮಾಡಿರುವಂಥದ್ದು. ಕರ್ನಾಟಕಕ್ಕೆ ಸಂಘಟನೆ ಬಂದು 35 ವರ್ಷ ಆದ ನಂತರ ಇವತ್ತು ಜಾಗೃತಿ, ಗೋವಿನ ಬಗ್ಗೆ ಜಾಗೃತಿ ಎಷ್ಟರ ಮಟ್ಟಿಗೆ ತಲುಪಿದೆ ಅಂತ ಹೇಳಿದ್ರೆ ಕೇವಲ ಬಜರಂಗ ದಳದ ಕಾರ್ಯಕರ್ತರು ಮಾತ್ರ ಅಲ್ಲ, ಇಡೀ ಹಿಂದೂ ಸಮಾಜ ಇವತ್ತು ರಸ್ತೆಯಲ್ಲಿ ನಿಂತು ಗೋವನ್ನ ರಕ್ಷಿಸುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಇವತ್ತು ನಾನು ಆಗ್ಲೇ ಹೇಳಿದೆ, ಗೋವಿನ ಬಗ್ಗೆ ಸುಮಾರು 8-10 ವರ್ಷಗಳಿಂದ ಸಣ್ಣ ಮಕ್ಕಳ ವಿಚಾರಗಳು, ಗಲಭೆಗಳು ಅದು ಮಂಗಳೂರಲ್ಲಿ ನಡೀತಾ ಇದೆ ಅಂತ ಯಾಕೆ ಅಂತ ಕೇಳಿದ್ರೆ ಅದು ನಮ್ಮ ಜಾಗೃತಿಯ ಪರಿಣಾಮವಾಗಿ ಇವತ್ತು ನಿಲ್ಲಿಸುವಂತ ಕೆಲಸಗಳನ್ನ ನಮ್ಮ ಕಾರ್ಯಕರ್ತರು ಸಮಾಜದೊಂದಿಗೆ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಜಾಗೃತಿ ಪ್ರತಿ ಮನೆಗೆ ಮುಟ್ಟುವಂತ ಕೆಲಸವನ್ನು ನಾವು ಇವತ್ತು ನಿರಂತರವಾಗಿ ಮಾಡ್ತಾನೆ ಬಂದಿದೆ. ಇವತ್ತು ಯಾವುದೋ ಬ್ರೋಕರ್ಗಳ ಮೂಲಕ ಈ ರೀತಿಯಾದಂತಹ ಕೆಲಸಗಳು ನಡೀತಾ ಇದೆ ನಮಗೂ ಕೂಡ ಮಾಹಿತಿ ಇದೆ. ಇವತ್ತು ಪ್ರೆಸ್ ಮೀಟ್ ಮತ್ತು ಈ ಜಾಗೃತಿಗೂ ಯಾವುದೇ ಸಂಬಂಧ ಇಲ್ಲ. ಜಾಗೃತಿ ನಮ್ಮ ನಿರಂತರ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ನಾವು ನಿರಂತರ ದಿನನಿತ್ಯ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ, ಜಾಗೃತಿ ದಿನನಿತ್ಯ ಮಾಡ್ತಾ ಇದ್ದೇವೆ. ದಿನನಿತ್ಯ ಜಾಗೃತಿ ಕೆಲಸವನ್ನ ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಘಟಕಗಳು ಬಜರಂಗ ದಳದ ಕಾರ್ಯಕರ್ತರು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆ ಒಟ್ಟಿಗೆ ನಾವು ಇವತ್ತು ನಿರಂತರವಾಗಿ ಅಲ್ಲಿರುವಂತಹ ಹಿಂದೂ ಸಮಾಜಕ್ಕೆ ವಿಷಯವನ್ನ ಹೇಳ್ತಾ ಅಲ್ಲಿರುವ ಬ್ರೋಕರ್ಗಳ ಒಟ್ಟು ಎಲ್ಲ ವಿಚಾರವನ್ನ ಪೊಲೀಸ್ ಇಲಾಖೆಗೆ ತಿಳಿಸುವಂತ ಕೆಲಸ ಮತ್ತು ರಕ್ಷಣೆ ಮಾಡುವಂತ ಕೆಲಸ, ಇವತ್ತು ವಿಶ್ವ ಹಿಂದೂ ಪರಿಷತ್ತಿನಿಂದಲೇ ಗೋಶಾಲೆಯನ್ನು ನಡೆಸುವಂತ ಕೆಲಸಗಳನ್ನು ಕೂಡ ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ಜಾಗೃತಿ ಕೆಲಸ ಒಂದು ಬದಲಾವಣೆ ಕೇವಲ ಒಂದು ಕ್ಷಣದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಅದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬೇಕಾಗುತ್ತೆ. ಹಾಗಾಗಿ ಗೋವನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಜಾಗೃತಿ 100% ಅದನ್ನ ಒಂದು ಹಂತದಲ್ಲಿ ತಲುಪಿಸುವಂತ ಕೆಲಸಕ್ಕೆ ನಾವೆಲ್ಲ ಕಟಿಬದ್ಧರಾಗಿದ್ದೇವೆ. ಅದರಲ್ಲಿ ಯಾವ ಪ್ರಶ್ನೆ ಇಲ್ಲ. ಪೊಲೀಸ್ ಇಲಾಖೆ ಸರ್ಕಾರಗಳು ಬದಲಾದಾಗ ಪೊಲೀಸ್ ಇಲಾಖೆ ಸ್ವಲ್ಪ ಅದರ ಕೆಲಸದ ರೀತಿಯನ್ನ ಬದಲಾವಣೆ ಮಾಡುತ್ತೆ ಅಂತ ಅನಿಸ್ತದೆ. ಆವಾಗ ಇಲ್ಲಿ ಫ್ರಿಕ್ಷನ್ ಜಾಸ್ತಿ ಆಗ್ತದೆ, ಸಂಘಟನೆ ಮತ್ತು ಇದಕ್ಕೆ ಫ್ರಿಕ್ಷನ್ ಜಾಸ್ತಿ ಆಗ್ತದೆ. ಸರ್ಕಾರ ಉಗ್ರ ಹೋರಾಟ ಆ ರೀತಿಯಾಗಿ ಬರುವುದಿಲ್ಲ. ಈಗ ಉಗ್ರ ಹೋರಾಟ ಯಾವತ್ತೂ ಕೂಡ ಸಂಘಟನೆ ರಾಜಕೀಯದ ವ್ಯವಸ್ಥೆಯಲ್ಲಿ ಇಲ್ಲ. ಯಾವತ್ತೂ ಕೂಡ ವಿಶ್ವ ಹಿಂದೂ ಪರಿಷತ್ ಹೋರಾಟ ಉಗ್ರವೇ. ಅದಂದ್ರೆ ನಿರಂತರವಾಗಿ ಸಮಾಜದ ಪರವಾಗಿರುವಂಥದ್ದು. ಗಂಭೀರವಾಗಿ ಪರಿಗಣಿಸಬೇಕು. ಇವತ್ತು ಎಲ್ಲಿ ನಾವು ಮಾಂಸ ಸಿಕ್ಕಿದೆ ಅದರ ಹಿಂದೆ ಎಲ್ಲಿ ಅದು ಕಸಾಯಿ ಆಗಿದೆ, ಅಂದ್ರೆ ಎಲ್ಲಿ ಅದನ್ನು ಕರೆದಿದ್ದಾರೆ, ಆ ಆಸ್ತಿಯನ್ನ ಜಾಗವನ್ನ ಮುಟ್ಟುಗೋಲು ಹಾಕಬೇಕು ಎನ್ನುವುದು ನಮ್ಮ ಆಗ್ರಹ ಇರುವಂಥದ್ದು. ಆ ವಾಹನವನ್ನ ಮುಟ್ಟುಗೋಲು ಹಾಕಬೇಕು. ಮತ್ತೆ ಅದನ್ನು ಯಾರೆಲ್ಲ ಮಾಡಿದ್ದಾರೆ ಅವರಿಗೆಲ್ಲ ತನಿಖೆಯನ್ನ ಮಾಡಬೇಕೆನ್ನುವಂಥದ್ದು ನಮ್ಮ ಆಗ್ರಹ ಇರುವಂಥದ್ದು. ಒಟ್ಟು ಇವತ್ತು ಗೋವಿನ ಬಗ್ಗೆ ಭಾರಿ ದೊಡ್ಡದಾಗಿ ವಿಚಾರಗಳು ಮತ್ತು ಸಮಾಜದಲ್ಲಿ ಚರ್ಚೆಗಳಾಗ್ತಾ ಇದೆ. ಗೋವಿನ ವಂಶ ನಶಿಸ್ತಾ ಇದೆ. ಆಗಿರ್ಬೇಕಾದ್ರೆ ನಿಮ್ಮ ಸಂತೋಷಕ್ಕಾಗಿ ನಮ್ಮ ಶ್ರದ್ಧೆಯನ್ನ ನೀವು ಕೆಡಕಕ್ಕೆ ಹೋಗಬೇಡಿ, ನಮ್ಮ ಶ್ರದ್ಧೆಗೆ ಗೌರವ ಕೊಟ್ಟು ನಿಮ್ಮ ಎಲ್ಲ ಆಚರಣೆಗಳನ್ನ ಮಾಡಿ. ಹಾಗಾಗಿ ಗೋವು ನಮ್ಮ ಶ್ರದ್ಧೆಯ ಬಿದ್ದು, ನಮ್ಮ ಆರಾಧ್ಯ ದೇವತೆ ಗೋಮಾತೆ ಆಗಿರ್ಬೇಕಾದ್ರೆ ಅದನ್ನು ರಕ್ಷಣೆ ಮಾಡುವಂತಹ ಕೆಲಸ ನಮ್ಮದೇ. ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ನಮ್ಮ ಗೋರಕ್ಷಕರ ತಂಡ ಜಿಲ್ಲೆಯಾದ್ಯಂತ ಒಂದು ತಂಡಗಳು ಸಕ್ರಿಯವಾಗಿ ಕೆಲಸಗಳನ್ನ ಮಾಡ್ತಾ ಇದೆ. ನಿರಂತರವಾಗಿ ಅದನ್ನ ಗೋಗಳನ್ನ ರಕ್ಷಣೆ ಮಾಡುವಂತ ಕೆಲಸಗಳು ನಮ್ಮ ಸಂಘಟನೆ ಕಾರ್ಯಕರ್ತರಿಂದ ನಿರಂತರವಾಗಿ ನಡೀತಾನೆ ಇದೆ. ನಾವು ಸರ್ಕಾರವನ್ನ ಮತ್ತು ಇವತ್ತು ಪೊಲೀಸ್ ಇಲಾಖೆಯನ್ನ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಒಂದನೇದಾಗಿ ಅದರ ಹಿಂದಿರುವಂತಹ ಪೊಲೀಸ್ ಇಲಾಖೆ ತಕ್ಷಣ ವಾಹನಗಳನ್ನು ಮುಟ್ಟುಗೋಲು ಹಾಕಬೇಕು. ನಂತರ ಕಸಾಯಿಯಲ್ಲಿ ನಡೆದಿದೆ ಅದನ್ನ ಆಸ್ತಿಯನ್ನ ಮುಟ್ಟುಗೋಲು ಹಾಕಬೇಕು. ಮತ್ತು That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.